ದಿನದ ಶುಭ ನಮನಗಳು ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಕುಟುಂಬದೊಂದಿಗೆ ಇರುವ ಸಂಬಂಧವನ್ನು ತಿಳಿದುಕೊಂಡೆವು. ಈಗ ನಾವು ಮನೆ ಕೆಲಸದಲ್ಲಿ ಇರುವ ಪರಸ್ಪರ ಸಹಕಾರ ಮತ್ತು ಕುಟುಂಬ ಹಾಗೂ ಸುತ್ತಲಿನ ಸ್ನೇಹಿತರನ್ನು ಗುರುತಿಸಲು ತಿಳಿಯೋಣ. ಪುಟ ಸಂಖ್ಯೆ 65ರಲ್ಲಿ ಈ ಚಿತ್ರಗಳನ್ನು ನೋಡಿ. ಈ ಚಿತ್ರಗಳಲ್ಲಿ ಇರುವ ನಿಮ್ಮ ಕೆಲಸಗಳಿಗೆ ನಿಮ್ಮ ಮನೆಯಲ್ಲಿ ಯಾರು ಸಹಾಯ ಮಾಡುತ್ತಾರೆ ಎಂಬುದನ್ನು ತಿಳಿಸಿ. ಸ್ನಾನ ಮಾಡಲು ನಿಮ್ಮ ಮನೆಯಲ್ಲಿ ಯಾರು ಸಹಾಯ ಮಾಡುತ್ತಾರೆ? ಅಮ್ಮ. ತಲೆ ಬಾಚಲು ನಿಮ್ಮ ಮನೆಯಲ್ಲಿ ಯಾರು ಸಹಾಯ ಮಾಡುತ್ತಾರೆ? ಅಜ್ಜಿ. ಪ್ರತಿನಿತ್ಯ ಶಾಲೆಗೆ ನಿಮ್ಮನ್ನು ಸಿದ್ಧಗೊಳಿಸುವವರು ಯಾರು? ಅಪ್ಪ. ನಿಮ್ಮ ಆರೋಗ್ಯ ಸರಿ ಇಲ್ಲದ ಸಂದರ್ಭದಲ್ಲಿ ನಿಮ್ಮನ್ನು ಯಾರು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ? ಅಮ್ಮ ಮತ್ತು ಅಪ್ಪ. ನಿಮ್ಮ ಮನೆಯಲ್ಲಿ ನಿಮಗೆ ಓದಲು ಹೇಳಿಕೊಡುವವರು ಯಾರು? ಅಪ್ಪ. ನಿಮ್ಮ ಮನೆಯಲ್ಲಿ ನಿಮಗೆ ಆಹಾರವನ್ನು ಸಿದ್ಧಗೊಳಿಸಿ ಕೊಡುವವರು ಯಾರು? ಅಮ್ಮ. ಪುಟ ಸಂಖ್ಯೆ 66ರಲ್ಲಿ ಚಿತ್ರಗಳನ್ನು ನೋಡಿ. ಈ ಕೆಲಸಗಳಿಗೆ ಯಾರು ಸಹಾಯ ಮಾಡುತ್ತಿದ್ದಾರೆ ಎಂಬುದನ್ನು ಗೆರೆ ಎಳೆದು ಹೊಂದಿಸು. ಈ ಚಿತ್ರದಲ್ಲಿ ತಲೆ ಬಾಚಲು ಅಜ್ಜಿ ನೆರವಾಗುತ್ತಿದ್ದಾರೆ. ಸರಿಯಾಗಿ ಹೊಂದಿಸಿ ಗೆರೆ ಎಳೆ. ಈ ಚಿತ್ರದಲ್ಲಿ ಮಗಳಿಗೆ ಓದಲು ಅಮ್ಮ ನೆರವಾಗುತ್ತಿದ್ದಾರೆ. ಹೊಂದಿಸಿ ಗೆರೆ ಎಳೆ. ಈ ಚಿತ್ರದಲ್ಲಿ ಸ್ನಾನ ಮಾಡಲು ಅಜ್ಜ ಸಹಾಯ ಮಾಡುತ್ತಿದ್ದಾರೆ. ಅಮ್ಮ ಬಟ್ಟೆ ಒಗೆಯುತ್ತಿದ್ದಾರೆ. ಈ ಕೆಲಸಕ್ಕೆ ಮಗ ಸಹಾಯ ಮಾಡುತ್ತಿದ್ದಾನೆ ಬಟ್ಟೆಯನ್ನು ಒಣಗಿ ಹಾಕುವ ಮೂಲಕ. ಹೂ ಮಾಲೆಯನ್ನು ಮಾಡಲು ಮಗಳು ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಾಳೆ. ಹೊಂದಿಸಿ ಗೆರೆ ಎಳೆ. ಸೈಕಲ್ ಓಡಿಸಲು ಮಗಳಿಗೆ ಅಪ್ಪ ಸಹಾಯ ಮಾಡುತ್ತಿದ್ದಾರೆ. ಪುಟ ಸಂಖ್ಯೆ 67ರಲ್ಲಿ ಈ ಚಿತ್ರಗಳನ್ನು ನೋಡಿ. ಈ ಚಿತ್ರದಲ್ಲಿ ನಡೆಯುವ ಕೆಲಸಗಳೇನು, ಯಾರು ಯಾರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ಈ ಚಿತ್ರದಲ್ಲಿ ಅಮ್ಮ ಅಡುಗೆ ಮಾಡುತ್ತಿದ್ದಾರೆ. ಅಮ್ಮನಿಗೆ ಅಪ್ಪ ಸಹಾಯವಾಗುವಂತೆ ತರಕಾರಿಗಳನ್ನು ಶುಚಿಗೊಳಿಸಿ ಕತ್ತರಿಸಿ ನೀಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಅಕ್ಕ ಗಿಡ ನೆಡುತ್ತಿದ್ದಾರೆ. ತಮ್ಮ ಅಕ್ಕನಿಗೆ ಸಹಾಯ ಮಾಡಲು ಗಿಡಕ್ಕೆ ನೀರಾಕುತ್ತಿದ್ದಾನೆ. ಪುಟ ಸಂಖ್ಯೆ 67ನ್ನು ನೋಡಿ. ನೀವು ಯಾವ ಕೆಲಸಗಳಿಗೆ ಸಹಾಯ ಮಾಡುವಿರಿ ಎಂಬುದನ್ನು ಆ ಚಿತ್ರದಲ್ಲಿ ನೀಡಿರುವ ಚೌಕದ ಒಳಗೆ ಸರಿಗುರುತು ಹಾಕಿ. ತರಕಾರಿ ಅಂಗಡಿಯಿಂದ ತರಕಾರಿಗಳನ್ನು ತರಲು ಅಮ್ಮನಿಗೆ ನೀವು ಸಹಾಯ ಮಾಡುವಿರಿ ಆದರೆ ಕೊಟ್ಟಿರುವ ಸ್ಥಳದಲ್ಲಿ ಸರಿಗುರುತನ್ನು ಹಾಕಿ. ಮನೆಯಲ್ಲಿರುವ ಕಸವನ್ನು ಗುಡಿಸಿ ತೆಗೆದು ಮನೆಯನ್ನು ಶುಚಿಗೊಳಿಸುವಿರಾ? ಮಕ್ಕಳೇ, ಪ್ರತಿಯೊಬ್ಬರೂ ಮಗುವಾಗಿ ಹುಟ್ಟುತ್ತಾರೆ. ಬೆಳೆದು ದೊಡ್ಡವರಾದ ನಂತರ ಮಕ್ಕಳನ್ನು ಸಾಕಿ ಸಲಹುತ್ತಾರೆ. ನಂತರ ಅವರಿಗೆ ವಯಸ್ಸಾಗುತ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಒಬ್ಬರೇ ನಡೆಯಲು ಸಾಧ್ಯವಿಲ್ಲ. ಅವರಿಗೆ ಆ ಸಂದರ್ಭದಲ್ಲಿ ನಡೆಯಲು ಸಹಾಯ ಮಾಡುವಿರಾ? ಅಜ್ಜಿಗೆ ಔಷಧಿಯನ್ನು ಕೊಡುವಿರಾ? ಕೊಡುವುದಾದರೆ ಕೊಟ್ಟಿರುವ ಸ್ಥಳದಲ್ಲಿ ಸರಿ ಗುರುತನ್ನು ಹಾಕಿ. ಮಕ್ಕಳೇ, ಪುಟ ಸಂಖ್ಯೆ 68ನ್ನು ನೋಡಿ. ನೀವು ಮಾಡುವ ಕೆಲಸಗಳಿಗೆ ಗೆರೆ ಎಳೆದು ಹೊಂದಿಸೋಣ ಬನ್ನಿ. ಪಾತ್ರೆ ತೊಳೆಯುವುದು,
ಹೂ ಗಿಡಕ್ಕೆ ನೀರಾಕುವುದು, ಕಸ ಗುಡಿಸುವುದು, ಬಟ್ಟೆ ಒಗೆಯುವುದು, ಬಟ್ಟೆಯನ್ನು ಒಣಗಲು ಹಾಕುವುದು. ಪುಟ ಸಂಖ್ಯೆ 69 ನೋಡಿ. ನೀವು ಶಾಲೆಯಲ್ಲಿ ಮಾಡುವ ಕೆಲಸಗಳಿಗೆ ಸರಿಗುರುತನ್ನು ಹಾಕಿ. ಪುಸ್ತಕಗಳನ್ನು ಸರಿಯಾಗಿ ಜೋಡಿಸುವುದು, ಹೂ ಗಿಡಗಳಿಗೆ ನೀರನ್ನು ಹಾಕುವುದು, ರಾಷ್ಟ್ರೀಯ ಹಬ್ಬಗಳಲ್ಲಿ ಶಾಲೆಯನ್ನು ಸಿಂಗರಿಸುವುದು. ಪುಟ ಸಂಖ್ಯೆ 70ರಲ್ಲಿ ಮಕ್ಕಳು ಗೆಳೆಯರೊಂದಿಗೆ ಆಟವಾಡುವುದನ್ನು ಕಾಣುತ್ತಿದ್ದೀರಾ? ಅಂತೆಯೇ ನಿಮ್ಮ ಮನೆಯ ಪಕ್ಕದಲ್ಲಿ ಇರುವ ನಿಮ್ಮ ಗೆಳೆಯರನ್ನು ಗೆಳತಿಯರನ್ನು ಹೆಸರಿಸಿ. ಇಂದು ನಾವು ಕುಟುಂಬದಲ್ಲಿರುವ ಪರಸ್ಪರ ಸಹಕಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು.